ಮಾತಿನ ಪ್ರಕಾರ ನಡ್ಕೊಂಡ ನಾನು ಸ್ವಲ್ಪ ಮತ್ತ ಅದು ಹೊಳ್ಳಿ ಹೋಗಿನ್ ಸರ್ ಆ ರೂಟ್ ಹೋಗಿದ್ನಿ ಮತ್ತ ಅಲ್ಲಿ ನನ್ ತಪ್ಪ ಸರ್ ಎಲ್ಲ ಅಂದ್ರೆ ನೀವ್ ಹೆಂಗ್ ಹೇಳಿದ್ರಲ್ಲ ಹ್ಮ್ ನೀವ್ ಹೇಳಿದ ರೂಟಲ್ಲಿ ಹೋದ್ರೆ ಯಾವ್ದು ಸಮಸ್ಯೆ ಆಗಲ್ಲ ಸರ್. ಹ್ಮ್ ಬಟ್ ನೀವ್ ಹೇಳಿದ ರೂಟ ನಾವ್ ಬಿಟ್ಟು ನಾವ್ ಬೇರೆ ರೂಟಿಗೆ ಹೊಳ್ಳಿ ಅದೇ ಮಾಡಕತ್ತೀವಪ್ಪ ಅಂದ್ರೆ ಅದ್ರ ಶಿಕ್ಷೆ ಅನುಭವಿಸ್ತದೆ ಸರ್ ಗ್ಯಾರಂಟಿ. ಓಹೋ 100ಕ್ಕೆ 100 ಸರ್. ಯಾಕಂದ್ರೆ ನೀವ್ ಹೇಳಿದ್ದು ನಾವು ಒಂದ್ ಸ್ವಲ್ಪ ಪಾಲಿಸಿದ್ರು ಸ್ವಲ್ಪ ಮನಸ್ಸ ಸ್ವಲ್ಪ ಹೊಯ್ದಾಡ್ತ ನಂದು ಮತ್ತೆ ಹ್ಮ್ ಮನಸ್ಸು ಆ ಕಡೆ ಸ್ವಲ್ಪ ಒಲಿತು ಮತ್ ಇಂಡವರ್ಸ್ ನನಗದು ಬಾಳ ಕೆಟ್ಟ ನೋವು ಸರ್. ಅದೆಲ್ಲ ನನಗ್ ಬ್ಯಾಕ್ ಮೇಲ್ ಮಾಡೋದಾಗ್ಲಿ ಹ್ಮ್ ಮತ್ತೆ ಬಾಳ ಮಾನಸಿಕವಾಗಿ ಹಿಂಸೆ ಕೊಟ್ಟು ಸರ್. ಅವ್ರು ನೀವ್ ಹೇಳಿದ್ರಿ ಸರ್ ನಂಗೆ ಆಲ್ರೆಡಿ ಹ್ಮ್ ನೋಡಪ್ಪ ಹುಡುಗಿ ಸವಾಸದಿಂದ ಈಗ ಬಿಟ್ರೆ ನೀನು ಒಳ್ಳೇದಾಗತ್ತ ಮತ್ ಇಲ್ಲ ಅಂತಂದ್ರೆ ನೀವು ಮುಂದ್ ಬಾಳ ಕಷ್ಟ ಅನುಭವಿಸ್ತಿ ಅಂತ ಹೇಳಿದ್ರಿ ಸರ್ ನೀವು. ಹ್ಮ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸರ್. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಾ? ಭಾಳ ಚೆನ್ನಾಗಿದ್ದೀವಿ ಸರ್. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಮ್ದು ಬಿಜಾಪುರ. ಬಿಜಾಪುರ. ಹೌದು. ಗೋಲ್ ಗುಂಬಸ್. ಊಟ ಸರ್? ಗೋಳಗುಮ್ಮಟ ನಿಮ್ಮಲ್ಲೇ ತಾನೇ ಇರೋದು? ಹೌದು ಸರ್, ಗೋಲ್ಗುಮ್ಮಟ ನಮ್ಮಲ್ಲಿ ಇರೋದು. ಅಯ್ಯೋ, ನಾನು ಮೊದ್ಲು ಹೇಳ್ದೆ ಕೇಳಿಸ್ಲಿಲ್ವಾ ನಿಮಗೆ? ಕೇಳಿಸ್ಲಿಲ್ಲ ಸರ್ ಅದು. ಆಯ್ತು. ಗೋಲ್ ಗುಂಬಸ್ ನಿಮ್ಮಿಂದ ಎಷ್ಟು ದೂರ? 46 ಕಿಲೋಮೀಟರ್ ಇದೆ ಸರ್. ಓಕೆ. ಲಾಸ್ಟ್ ಟೈಮ್ ಯಾವಾಗ ಹೋಗಿದ್ರಿ? ಲಾಸ್ಟ್ ಟೈಮ್ ಸುಮಾರು ಒಂದು 7 ವರ್ಷದಿಂದ ಆಗಿದೆ ಸರ್. 7-8 ವರ್ಷದ ಹಿಂದೆ. ಹೌದು ಸರ್. ಆಗಲಿ, ಸಂತೋಷ. ನಾವು 7ನೇ ಕ್ಲಾಸಲ್ಲಿ ಅಲ್ಲಿಗೆ ಟ್ರಿಪ್ ಬಂದಿದ್ದು. ಹೌದು ಸರ್. ಗೋಲ್ ಗುಂಬಸ್ಸು ಅಲ್ಲಿ ಈ ಜೇನು ಕಟ್ಟಿತ್ತು, ಜೇನು ಎದ್ಬಿಟ್ಟಿತ್ತು, ಒಳ್ಳೆ ರಂಪಾಟ ಆಗ್ಬಿಟ್ಟಿತ್ತು ಆ ದಿನ. ಅಲ್ಲ, ಜೇನು ಕಟ್ಟಿತ್ತು. ಹೌದಾ? ಜೇನು ಕಟ್ತಾವಲ್ಲ ಅಂತ. ಹೌದು ಸರ್, ಕಟ್ಟ ಮೇಲ್ಗಡೆ. ನಮ್ಮ ಮನೆ ಬರ್ಕ್ ನಾವು ಹೋಗಿದ್ದಿಸ್ಲೇ ಎದ್ಬಿಟ್ಟಿದ್ದು. ಅಯ್ಯೋ, ನಾನು ಸಣ್ಣ ಪುಟ್ಟ ಹುಡುಗ ಚಪ್ಪಲಿ ಹಾಯ್ಕೊಳಕ್ಕೆ ಹೋಗಿ ಅವು ಹುಳ ಎಲ್ಲ ಎದ್ದು ಜನ ಓಡ್ತಿದ್ದಾರೆ. ನಾನೆಲ್ಲೋ ಚಪ್ಪಲಿಗೆ ದುಡ್ಡು ಕಟ್ಟಬೇಕಿತ್ತೇನೋ, ಕಟ್ಟಿಲ್ಲ. ಅದಕ್ಕೆ ಯಾರು ಓಡಿಸ್ಕೊಂಬತ್ತ ಅಂತ ಚಪ್ಪಲಿ ಕೈಲಿ ಹಿಡ್ಕೊಂಡು ಅಷ್ಟು ದೂರ ಹೋದ್ಮೇಲೆ ಗೊತ್ತಾಯ್ತು ಜೇನು ಓಡಿಸ್ಕೊಂಬಂದು ಅಂತ. ನಾನು ಮ್ಯಾಟ್ರ್ ಇದ ನಾನು ಅಂದ್ಕೊಂಡಿದ್ದೆ ಯಾರೋ ಚಪ್ಪಲಿಗೆ ದುಡ್ಡು ಕಟ್ಟಿಲ್ಲ ಅಂತ ಓಡಿಸ್ಕೊಂಬತ್ತವ್ರೆ ಅಂದ್ಕೊಂಡೆ. ಇಲ್ಲ ಸರ್, ಬಿಜಾಪುರಲ್ಲಿ ನೋಡುವಂತ ಪ್ಲೇಸ್ಗಳು ಬಾಳ ಇದಾವೆ ಸರ್ ಇಲ್ಲಿ. ಹೌದು ಹೌದು ಹೌದು. ಅಲ್ಲಿ ವಿಜಯಪುರದಲ್ಲಿ ಅಲ್ಲೊಂದ ಈ ಪಿರಂಗಿ ಹೌದು ಸರ್. ಹತ್ತಿ ಹೋಗಿ ಅಲ್ಲಿ ಒಂದು ಹಳೇ ಕಾಲದ ಯುದ್ಧ ಕಾಲದ ಪಿರಂಗಿ. ಹೌದು. ಅಲ್ಲಿಗೂ ಹೋಗಿದ್ದೆ. ಆಯ್ತು, ಬಹಳ ಗೋಲ್ಗುಮ್ಮಟ ಮುಂದ್ಗಡೆ ಸರ್, ಅದು ವಸ್ತು ಸಂಗ್ರಹಾಲಯ ಅಂತಂದ. ನೋಡಿ. ಹೌದು ಹೌದು ಹೌದು. ಸ್ವಲ್ಪ ಮೇಲತ್ತಿ ಹೋಗ್ಬೇಕಲ್ವಾ? ಇಲ್ಲ ಸರ್, ಅಂದ್ರೆ ಗೋಲ್ಗುಮ್ಮಟ ಫ್ರಂಟ್ ಸೈಡ್ ಇದೆ. ಓಕೆ. ಗೋಲ್ಗುಮ್ಮಟ ಫ್ರಂಟ್ ಸೈಡ್ ಅದು ವಸ್ತು ಸಂಗ್ರಹಾಲಯ ಅಂತ ಒಂದು ಇದೆ ಸರ್, ಒಂದು ಅಲ್ಲಿದೆ. ಓಕೆ. ಬಿಜಾಪುರದಲ್ಲಿ ಏನು ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರೋ ಐತಿಹಾಸಿಕ ಸ್ಥಳಗಳು ಇನ್ನ ಏನೇನಿದಾವೆ? ಬಿಜಾಪುರಲ್ಲಿ ಸರ್ ಗೋಲ್ ಗುಂಬಜ್ ಇದೆ, ಬಾರಾಕಮನ್ ಇದೆ, ಇಬ್ರಾಹಿಂ ರೋಜಾ ಇದೆ, ಮತ್ತೆ ಸಂಗೀತ್ ಮಾಲ್ ಇದೆ. ಸುಮಾರು ಒಂದು 7-8 ಪ್ಲೇಸ್ ಅದ ಸರ್ ನೋಡಿದ್ರೆ ಇಲ್ಲಿ. ಸೂಪರ್. ಅಲ್ಲಿಗೆಲ್ಲ ಹೋಗಿದ್ದೀರಾ? ಹೋಗಿದ್ದೀವಿ ಸರ್. ಪುಣ್ಯ. ಯಾಕಂದ್ರೆ ನಮ್ದೆಲ್ಲ ಎಜುಕೇಶನ್ ಆಗಿದ್ದು ಅಲ್ಲೇ ಬಿಜಾಪುರಲ್ಲಿ ಸರ್. ಓ, ಹೌದಾ? ಬಿಜಾಪುರಲ್ಲಿ ನಮ್ದು ಸೆಕೆಂಡ್ PU PTG ಆಗಿದೆ ಸರ್ ನಮ್ದು. ನಿಮ್ಗೆ ಎಷ್ಟು ವರ್ಷ ಸರ್? ನಮ್ಗೆ ಇವಾಗ 31-32 ಸರ್. 31-32. ಎಲ್ರಾಗ ಯಾವ್ದು ಸತ್ಯ? ಯಾವ್ದು ಸತ್ಯ ಅಂತಂದ್ರೆ 31 ಸತ್ಯ ಸರ್. 31. 31 ಸತ್ಯ. ನೆಕ್ಸ್ಟ್ ಈಗ ಜೂನ್ ಬಂತಂದ್ರೆ 32 ರನ್ನಿಂಗ್ ಇರುತ್ತೆ ಸರ್. ಯಾವಾಗಾದ್ರೂ ಕೇಳಿದ್ರೆ ಒಂದು ಕಡಿಮೆ ಹೇಳ್ಬೇಕು ಯಾವಾಗ್ಲೂ. 31 30 ಈಗ 30 ಓಡ್ತೈತಪ್ಪ ಅನ್ಬೇಕು. ಆಯ್ತು, ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ ಸರ್? ನಾ ಸುಮಾರು 4 ವರ್ಷದಿಂದ ನೋಡ್ತೀನಿ ಸರ್ ನಾನು ಕಾರ್ಯಕ್ರಮ. ಅಯ್ಯೋಯ್ಯೋ, ಬಹಳ ಹಿಂದಿನ ಸಂಬಂಧಿಕರು ನೀವು ಸರ್. 221 ಎಪಿಸೋಡ್ ನಾನು ಮಾತಾಡಿದ್ದೀನಿ ಸರ್. ಓ, ಈ ಮುಂಚೆ ನೀವು ಮಾತಾಡಿದ್ದೀರಾ? ಮಾತಾಡಿದ್ದೀನಿ ಸರ್, ಮಾತಾಡಿದ್ದೀನಿ. ಓಹೋ. ಆಯ್ತು. ಅಂದ್ರೆ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಬಿಡುವಾದಾಗ? ಸರ್ ಡೈಲಿ ಕೇಳ್ತೀನಿ ಸರ್ ನಾ ಕಾರ್ಯಕ್ರಮ ಅಂತಂದ್ರ. ನಾನು ಬಿಡುವ ಇಂಥ ಟೈಮಲ್ಲಿ ಕೇಳೋದು ಜಾಸ್ತಿ ಕೇಳಲ್ಲ ನಾನು. ನಾನು ಡೈಲಿ ನೀರ್ ಉಳಿಸ್ಕೋತ ಕೇಳ್ತೀನಿ ಸರ್. ನಾನು ಏನ್ ಮಾಡ್ಕೊಳ್ತಾ ಅಂದ್ರೆ ಹೊಲದಲ್ಲಿ ಕೆಲಸ ಮಾಡ್ಕೊಂತ ನೀರ್ ಹಾಸ್ತಿರ್ತೇವಲ್ಲ, ನೀರ್ ಬಿಡುವ ಸಮಯದಲ್ಲಿ ಕೇಳ್ತಾ ಇರ್ತೀರಿ? ಕೇಳ್ತಾ ಇರ್ತೀನಿ ಸರ್. ಯಾಕಂದ್ರೆ ಅದು ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಪ್ಲೇ ಇಟ್ಕೊಂಡು ಮೊಬೈಲ್ ಆಫ್ ಮಾಡ್ಕೊಂಡು ಕೇಳ್ಕೊಂತ ನೀರ್ ಮುಗಿಸ್ತೀನಿ ಸರ್ ನಾನು, ನೀರ್ ಹಾಸೋದು. ಆಯ್ತು, ಬಹಳ ಸಂತೋಷ. ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದು ಇದೇನು? ಏನಿಲ್ಲ ಸರ್, ನಾನು ನಿಮ್ಮಿಂದ ಜಾಸ್ತಿ ಪಾಠ ಕಲ್ತಿದ್ದೀನಿ. ನೀನ್ ಸ್ವಲ್ಪ ಕೃತಜ್ಞತೆ ಹೀರೋ ಸಂಬಂಧ ಹಚ್ಚಿದ್ವಿ ಸರ್. ಕೃಷ್ಣ, ದೊಡ್ಡ ಗುಣ. ಏನ್ ಕಲ್ತಿದ್ದಿಲ್ಲ ಬಿಡಿ. ನಾನು ಇನ್ನೊಬ್ರಿಂದ ಕಲ್ತಿದ್ದು ನಿಮ್ಗೆ ಹೇಳಿದ್ದೀನಿ.
ನೀವು ಕಲ್ತಿರೋದನ್ನು ಇನ್ಯಾರೋ ಬಯಸಿ ಬಂದರೆ ಅವ್ರಿಗೆ ಹೇಳಿ, ಇಲ್ಲ ನಿಮ್ಮ ಬದುಕಿ ನೋಡಿ. ನನಗನ್ಸೋದು ಈ ಕೃತಜ್ಞತೆ ಭಾವನೆಯಿಂದ ನೀವು ಕರೆ ಮಾಡೋದಿದೆಯಲ್ಲ, ಅಪ್ಪ ನಿಮ್ಮ ದೊಡ್ಡ ಗುಣ. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ಇದು ಬಹಳ ಇಲ್ಲ ಮುಖ್ಯ ಸರ್. ಜೀವನದಲ್ಲಿ. ಇಲ್ಲ ಸರ್, ನಾನು ಬಾಳ ಡಿಪ್ರೆಷನ್ ಅಲ್ಲಿ ಹೋಗಿದ್ನಿ, ಮತ್ತ ಅದರಿಂದ ಬಾಳ ನಾನು ನೋವು ಅನುಭವಿಸಿದ್ದೀನಿ. ಬಟ್ ನಿಮ್ಮ ಸಲಹೆಗಳಿಂದ ನಾನು ಜಾಸ್ತಿ ಅದರಿಂದ ಹೊರಗೆ ಬಂದಿದ್ದೀನಿ. ನಾನು ಆಲ್ಮೋಸ್ಟ್ ಆಲ್ 99% ಹೊರಗೆ ಬಂದಿದ್ದೇನೆ. ಗ್ರೇಟ್ ಗ್ರೇಟ್ ಗ್ರೇಟ್. ಏನೋ 1% ಮಾತ್ರ ಸ್ವಲ್ಪ ನೆನಪು ಕಾಡ್ತಿತ್ತು ಸರ್ ಅದು. ಅದಿದ್ದಿದ್ದೆ ಇರಬೇಕು ಕೂಡ. ಮುಂದಿನ ಸಾರಿ ಆ ಥರದ್ದು ಎಡವಟ್ಟು ಮಾಡೋ ಮುಂಚೆ ಹಳೇ ಗಾಯದ ಮಚ್ಚೆ ಸ್ವಲ್ಪ ನಮಗೆ ಕಾಣಬೇಕು, ಹೌದು ಅಲ್ವಾ? ಹೌದು ಸರ್. ಹಾಗಾಗಿ ನನಗನ್ಸುತ್ತೆ ಆ ರೀತಿ ನಡೆದ ಪ್ರತಿ ಘಟನೆಗಳನ್ನು ನಮ್ಮ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಬೇಕು, ಸಮಾಧಿ ಮಾಡಿಕೊಳ್ಬಾರ್ದು. ಈಗ ನಮ್ಮ ಬದುಕಾದರೂ ಅಷ್ಟೇ, ಈ ಹಿಂದೆ ನೀವು ಯಾರದೇ ಸಾಧಕರ ಬದುಕನ್ನು ತಗೊಳ್ಳಿ, ಬಹುಶಃ ಅಂತಹ ಸೋಲಾಗದ ಹೊರತು, ಅಂತಹ ಪೆಟ್ಟು ತಿನ್ನದ ಹೊರತು ಯಾವೊಬ್ಬ ಕೂಡ ಅಂತಹ ಮಾದರಿ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಜಗತ್ತಲ್ಲಿ. ಹೌದು ಸರ್. ಅರ್ಥಾತ್ ಹೇಗೆ ಗರ್ಭಗುಡಿಯಲ್ಲಿರುವ ಆ ಮೂರ್ತಿ ತಿಂದ ಪೆಟ್ಟನ್ನು ಮೆಟ್ಟಿಲು ತಿಂದಿಲ್ಲ ಅವಶ್ಯವಾಗಿ, ಹೌದಲ್ಲ? ಈ ದೇವಸ್ಥಾನದ ಮೆಟ್ಟಿಲು ತಿಂದಿರೋ ಪೆಟ್ಟಿಗಿಂತ ಮೂರ್ತಿ ತಿಂದಿರೋ ಪೆಟ್ಟುಗಳು ಜಾಸ್ತಿ. ಹೌದು ಸರ್. ಅದು ಪೂಜೆಗೆ ಯೋಗ್ಯವಾಗಿದೆ. ಹಾಗಾಗಿ ಡಿಪ್ರೆಷನ್ ಏನಿಲ್ಲಪ್ಪ, ಡಿಪ್ರೆಷನ್ ಅಂತ ಈ ಜಗತ್ತಲ್ಲಿ ತುಂಬ ಅಂಥ ರೋಗ ಏನಲ್ಲ. ಅದು ನನ್ನ ಮನಸ್ಸಿನ ಒಂದು ಸ್ಥಿತಿ. ಸಂತೋಷ ಹೇಗೆ ಮನಸ್ಸಿನ ಒಂದು ಸ್ಥಿತಿಯೋ, ಆ ದುಃಖ ಅಥವಾ ಡಿಪ್ರೆಷನ್ ಅನ್ನೋದು ಒಂದು ಮನಸ್ಸಿನ ಸ್ಥಿತಿ. ಅದು ಪ್ರಕೃತಿದತ್ತವಾಗಿ ಬರೋದೇನಲ್ಲ, ನನ್ನ ಎಡವಟ್ಟುಗಳಿಂದ ನಾನು ತಂದುಕೊಡೋದು, ಹೌದಲ್ಲ? ಹೌದು ಸರ್. ನಾನು ಈ ಲೋಕದಲ್ಲಿ ಯಾವುದನ್ನು ಇದೇ ಬೇಕು, ಇಷ್ಟೇ ಬೇಕು, ಈ ಸಮಯಕ್ಕೆ ಬೇಕು, ಹಿಂಗೇ ಇರಬೇಕು ಅನ್ನೋ ಹಠ ಹಿಡಿಬಾರ್ದು. ಬಯಸಿದೆ, ಸಿಕ್ತ ಸಂತೋಷ, ಸಿಗಲಿಲ್ವ ಬದುಕಿನ್ನು ಜೀವಂತವಾಗಿದೆ, ಮುಂದಿನ್ನೇನು ಸಿಗೋದಿದೆ ಅಂತ ಹೋಗ್ತಾ ಇರಬೇಕು. ಹೌದು. ಆದರೆ ಇವತ್ತಿನ ಹುಡುಗರು ಏನೋ ಒಂದು ಇಷ್ಟಪಡ್ತಾರೆ. ಹೌದು, ಏನೋ ಮನುಷ್ಯ ಜನ್ಮ ಅದೊಂದು ಬೇಡ ಅಂದರೂ ಇಷ್ಟಪಡೋ ಥರ ಮಾಡುತ್ತೆ. ಬಟ್ ಈ ತತ್ವವನ್ನು ಅರ್ಥಕೊಂಡು ಬದುಕಬೇಕು. ಯಾರೊಬ್ಬರು ಕೂಡ ನಮಗೋಸ್ಕರ ಹುಟ್ಟು ಬಂದಿಲ್ಲ, ಯಾರೊಬ್ಬರು ಕೂಡ ನಮ್ಮ ಜೊತೆ ಬಂದಿಲ್ಲ, ಹೋಗ್ಬೇಕಾದ್ರೆ ಜೊತೆ ಬರಲ್ಲ. ಹಾಗಾಗಿ ಕೆಲವೊಂದು ಮನಸ್ಸು ಆಸೆ ಪಡುತ್ತೆ, ಓಹ್ ಇವರಿಂದ ನನ್ನ ಬದುಕು ಚೆನ್ನಾಗಿರುತ್ತೆ, ಅಥವಾ ಇವರು ಬಂದರೆ ನನ್ನ ಜೀವನ ಚೆನ್ನಾಗಿರುತ್ತೆ, ಅಥವಾ ಇದು ಸಿಕ್ಕರೆ ನನಗೆ ಚೆನ್ನಾಗಿರುತ್ತೆ, ಈ ಕೆಲಸ ಚಂದ, ಈ ಮನೆ ಚಂದ, ಈ ಹುಡುಗಿ ಚಂದ, ಈ ಹುಡುಗ ಚಂದ. ಹೌದು, ಚಂದ ಅಂತ ಅನಿಸುತ್ತೆ. ಆದರೆ ಬದುಕು ಚಂದವಾಗಿರೋದು ಯಾವಾಗ ಅಂದರೆ ನಿನ್ನ ಜೊತೆ ಚೆನ್ನಾಗಿರೋರು ಇದ್ದಾಗಲ್ಲ. ನಾನು ಎಲ್ಲರೊಂದಿಗೆ ಪರಿಸ್ಥಿತಿ ಹೇಗೆ ಬಂತು ಹಾಗೆ ಹೊಂದಾಣಿಕೆ ಮಾಡಿಕೊಳ್ಳೋದು ಕಲೀಲಿಲ್ಲ ಅಂದರೆ ಸುಂದರಿ ತಂದು ನಿನ್ನ ಜೀವನಕ್ಕೆ ಬಿಟ್ಟರೆ ನಿನ್ನ ಜೀವನ ಬರಬಾದೆ. ಹೌದು. ಯಾಕಂದರೆ ನೆಮ್ಮದಿ ಅನ್ನೋದು ಸುಂದರಿಯಲ್ಲೂ ಇಲ್ಲ, ಇನ್ಯಾರಲ್ಲೂ ಇಲ್ಲ. ನಾನು ಹೇಗೆ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡೆ ಅಥವಾ ನಾನು ಹೇಗೆ ಆ ಸಮಯವನ್ನು ನಿರ್ವಹಣೆ ಮಾಡಿದೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ನೀವು ಈಗ ಬಹುತೇಕ ಹೊರಗಡೆ ಬಂದಿದ್ದೀರಿ. ಅದೇನು ನಡೀತು ಘಟನೆ ಅದನ್ನು ಒಂದು ಪಾಠವಾಗಿ ತಗೊಳ್ಳಿ, ಮೆಟ್ಟಿಲಾಗಿ ತಗೊಳ್ಳಿ, ಎತ್ತರಕ್ಕೆ ಏರಬೇಕು. ಜೀವನ ಚೆನ್ನಾಗಿ ಕಟ್ಕೊಳ್ಳೋದು ಅಂದರೆ ನಾವು ಬಯಸಿದ್ದೆಲ್ಲ ಈಡೇರಬೇಕು ಅಂತಲೇ ಏನಿಲ್ಲ. ಏನಿದೆಯೋ ಅದನ್ನು ಬಹಳ ತುಂಬ ಪ್ರೀತಿಯಿಂದ ತಗೊಳ್ತಾ ಹೋಗಬೇಕು. ಯಾಕಂದರೆ ನಾಳೆ ಬೆಳಗಿನ ಬದುಕು ಏನೋ ಹೆಂಗೋ ಗೊತ್ತಿಲ್ಲ. ಈ ಕ್ಷಣ ಒಳ್ಳೆಯದು ಕೇಳ್ತಾ ಇದ್ದೀರಿ, ಒಳ್ಳೆ ರೀತಿಯ ಆರೋಗ್ಯವನ್ನು ಪಡ್ಕೊಂಡಿದ್ದೀರಿ, ಚೆನ್ನಾಗಿದೆ, ಊಟ ಮಾಡಿದ್ದೀರಿ, ಇನ್ನೇನು ಔಷಧ ಆದಮೇಲೆ ಮಲಗುತ್ತೀರಿ, ಫೈನ್, ಖುಷಿ. ನಾಳೆ ಬೆಳಿಗ್ಗೆ ಏನೋ ಗೊತ್ತಿಲ್ಲ, ಅಥವಾ ಏನಾಗುತ್ತೋ ನಮಗೆ ಅರಿವಿಲ್ಲ. ನಾನು ಗೆಲ್ಲೋದಕ್ಕೆ ಬಂದಿದ್ದೀನಿ. ಈ ಗೆಲ್ಲುವ ಈ ಗುರಿಯಲ್ಲಿ ಕೆಲವರು ಬರ್ತಾರೆ, ಹೋಗ್ತಾರೆ, ಕೆಲವರು ನಿಲ್ತಾರೆ, ಕೆಲವೊಬ್ಬರು ನೋವು ಕೊಡ್ತಾರೆ, ಕೆಲವೊಬ್ಬರು ನಗು ತರ್ತಾರೆ. ಇದೆಲ್ಲ ಒಂದು ಕನಸು ಸಹ. ಈಗ ನೀವು ರಾತ್ರಿ ಮಲಗ್ತೀರಾ, ಬೆಳಿಗ್ಗೆ ಎದ್ದಾಗ ರಾತ್ರಿ ಬಿದ್ದಿದ್ದೊಂದು ಕನಸು ನಿಮಗೆ ನೆನಪಾಗ್ಬೋದು. ಅಯ್ಯೋ ರಾತ್ರಿ ನನಗಿಂಥದ್ದೊಂದು ಕನಸು ಬಿದ್ದಿತ್ತು ಅಂತ. ಅದು ಬಾಂದ್ರೆ ಒಂಚೂರು ನೆನಪು ಆಗಬಹುದೇನೋ, ಅದನ್ನು ಕಟ್ಕೊಂಡು ಏನು ಮಾಡೋದಿದೆ ಈಗ? ಹಂಗೆ ಹಿಂದಿನ ಸೋಲು ಗೆಲುವುಗಳೆಲ್ಲ ಒಂದು ಕನಸು. ಹಾಗೆ ನೋಡಿದ್ರೆ ಈ ಬದುಕೆ ಒಂದು ಕನಸು ಸತ್ತೋದ ಮೇಲೆ. ಹೌದು ಸರ್. ಸತ್ತ ಮೇಲೆ, ಉಸಿರು ನಿಂತ ಮೇಲೆ ಏನೇನು ನಡೀತೋ ಈ ಹಿಂದೆ ಉಸಿರು ನಿಲ್ಲೋಕ್ಕಿಂತ ಮುಂಚೆ ಅದೆಲ್ಲ ಒಂದು ಕನಸು. ಹೇಗೆ ನಿದ್ದೆಯಲ್ಲಿ ಬಿದ್ದ ಕನಸು ಎಚ್ಚರವಾದ ತಕ್ಷಣ ನಮ್ಮ ಕಣ್ಣಿಗೆ ಅಥವಾ ನಮಗೆ ಕಂಟ್ರೋಲ್ ತಪ್ಪುತ್ತೋ, ಹಾಗೆ ಈ ದೇಹವನ್ನು ಬಿಟ್ಟ ನಂತರ ಈ ಬದುಕು ಕಂಟ್ರೋಲ್ ತಪ್ಪುತ್ತೆ. ಅದೆಲ್ಲ ಕನಸು. ಎನಿವೆ, ನೀವೊಬ್ಬರು 31 ವರ್ಷದ ವ್ಯಕ್ತಿಯಾಗಿ ಬದುಕಿನ ನಾನಾ ಏಳು ಬೀಳುಗಳಿಂದ ಭಾಳ ಕಲ್ತಿದ್ದೀರಿ. ಇವತ್ತು ನಿಮ್ಮ ಮಾತಲ್ಲಿ ಒಂದು ಪ್ರಬುದ್ಧತೆ ಇದೆ. ಆ್ಯಂಡ್ ಓಕೆ, ಏನು ಸಿಗ್ತು, ಏನು ಕಳ್ಕೊಂಡೆ, ಏನು ಪಡ್ಕೊಂಡೆ,
ಸ್ವಲ್ಪ ಹಿಂದಿರುಗಿ ನೋಡಿದಾಗ ಕಳೆದ 30 ವರ್ಷದ ಜೀವನದಲ್ಲಿ ಬಂದವರು ಎಷ್ಟು ಜನ, ಹೋದವರು ಎಷ್ಟು ಜನ, ಭರವಸೆ ಕೊಟ್ಟವ್ರು ಎಷ್ಟು ಜನ, ನಿಂತವ್ರು ಎಷ್ಟು ಜನ, ನೋಯಿಸಿದವರು ಎಷ್ಟು ಜನ, ಎಲ್ಲವೂ ಕೂಡ ಒಂದು 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 ಕಪಾಟಿನಲ್ಲಿರುವ ಪುಸ್ತಕಗಳು. ಅಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆಯಿತು, ಮುಂದೆ ಹೋಗೋಣ. ಮುಂದೆಯೂ ತುಂಬ ಇದೆ ಜೀವನ. ಯಾವುದಕ್ಕೂ ಕೊರಗಬೇಡಿ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಭಾಳ ಖುಷಿ ಆಯಿತು ಈ ಹಿಂದೆ ಮಾಡಿದ್ದನ್ನು ಅಥವಾ ಕರೆ ಮಾಡಿದ್ದನ್ನು ನೆನಪಿಸಿ ಅಥವಾ ಇಲ್ಲಿಂದ ಪಡ್ಕೊಂಡ ಕೆಲವು ಚಿಕ್ಕ ಪುಟ್ಟ ವಿಚಾರಗಳಿಗೆ, ನೆಮ್ಮದಿಗಳಿಗೆ ಕೃತಜ್ಞತೆ ಹೇಳಲಿಕ್ಕೆ ಬಂದಿದ್ದೀರಿ. ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ. ಸರ್ ನಾ ಸುಮಾರು ನಿಮ್ ಜೊತೆ ಒಂದು 4 ಬಾರಿ ಮಾತಾಡಿದ್ದೀನಿ ಸರ್ ನಾನು ನಿಮ್ ಜೊತೆ. ಓಹೋ, ಹೌದಾ? ಒಂದ್ಸಾರಿ ನಮ್ಮ ಅಕ್ಕಾರದು ಸ್ವಲ್ಪ ಸಮಸ್ಯೆ ಆಗೈತಿಲ್ಲ ಸರ್. ನಮ್ಮ ಅಕ್ಕಾರ ಗಂಡ ಕುಡಿತಾವನ್ ಅಂತ ಹೇಳಿದ್ನಿ ಸರ್ ಒಂದ್ಸಾರಿ. ಅದ ನಿಮ್ಗೆ ನೆನಪು ಐತಿಲ್ಲ ಗೊತ್ತಿಲ್ಲ. ಬಟ್ ನಾನು ಸುಮಾರು ಒಂದ್ 3-4 ತಿಂಗಳ ಮುಂದ್ ಸರಿ ಕಾಲ್ ಮಾಡಿ ಸರ್ ನಿಮ್ಗೆ ನಾನು. ಹೌದಾ? ಹಾ ಸರ್. ಮತ್ತ ಒಂದು ನಿಮ್ಮ ಮಾತಿನ ಪ್ರಕಾರ ನಡ್ಕೊಂಡ ನಾನು ಸ್ವಲ್ಪ ಅದು ಹೊಳ್ಳಿ ಹೋಗಿನಿ ಸರ್. ಆ ರೂಟ್ ಹೋಗಿದ್ನಿ. ಮತ್ತ ಅಲ್ಲಿ ನನ್ ತಪ್ಪ ಸರ್. ಅಲ್ಲ ಅಂದ್ರೆ ನೀವ್ ಹೆಂಗ್ ಹೇಳಿದ್ರಲ್ಲ, ನೀವ್ ಹೇಳಿದ ರೂಟಲ್ಲಿ ಹೋದ್ರೆ ಯಾವ್ದು ಸಮಸ್ಯೆ ಆಗಲ್ಲ ಸರ್. ಬಟ್ ನೀವ್ ಹೇಳಿದ ರೂಟ ನಾವ್ ಬಿಟ್ಟು ನಾವ್ ಬೇರೆ ರೂಟಿಗೆ ಹೊಳ್ಳಿ ಅದೇ ಮಾಡಕತ್ತೀವಪ್ಪ ಅಂದ್ರೆ ಅದ ಶಿಕ್ಷೆ ಅನುಭವಿಸ್ತದೆ ಸರ್, ಗ್ಯಾರಂಟಿ. 100ಕ್ಕೆ 100 ಸರ್. ಯಾಕಂದ್ರೆ ನೀವ್ ಹೇಳಿದ್ದು ನಾವು ಸ್ವಲ್ಪ ಪಾಲಿಸಿದ್ರು ಸ್ವಲ್ಪ ಮನಸ್ಸ ಸ್ವಲ್ಪ ಹೊಯ್ದಾಡ್ತ ನಂದು. ಮತ್ತೆ ಮನಸ್ಸು ಆ ಕಡೆ ಸ್ವಲ್ಪ ಒಲಿತು. ಮತ್ ಪಿಂಡವರ್ಸಿ ನನಗದು ಬಾಳ ಕೆಟ್ಟ ನೋವು ಸರ್. ಅದೆಲ್ಲ ನನಗ್ ಬ್ಯಾಕ್ ಮೇಲ್ ಮಾಡೋದಾಗ್ಲಿ ಮತ್ತೆ ಬಾಳ ಮಾನಸಿಕವಾಗಿ ಹಿಂಸೆ ಕೊಟ್ಟು ಸರ್. ಅವ್ರು ನೀವ್ ಹೇಳಿದ್ರಿ ಸರ್ ನಂಗೆ ಆಲ್ರೆಡಿ, ನೋಡಪ್ಪ ಹುಡುಗಿ ಸವಾಸದಿಂದ ಈಗ ಬಿಟ್ರೆ ನೀನು ಒಳ್ಳೇದಾಗತ್ತ, ಮತ್ತಿಲ್ಲ ಅಂತಂದ್ರೆ ನೀವ್ ಮುಂದ್ ಬಾಳ ಕಷ್ಟ ಅನುಭವಿಸ್ತಿ ಅಂತ ಹೇಳಿದ್ರಿ ಸರ್ ನೀವು. ಆದ್ರೂ ನಾನು ತಡ್ಕೊಂಡ್ ಹೋಗಿನಿ ಸರ್. ಬಿಡ್ಬೇಕು ಅನ್ಕೊಂಡು ಮತ್ತೆ ಏನಾಯ್ತು ಗೊತ್ತಿಲ್ಲ. ಮತ್ ನಾನು ವಾಪಸ್ ಹೆಜ್ಜೆ ಇಟ್ಟಿದ್ದೆ ಸರ್. ಹೆಜ್ಜೆ ಇಟ್ಟು ಆದ್ಮೇಲೆ ನಿಂದ ವರ್ಷ ನಿಮ್ ವಿಡಿಯೋ ಕೇಳಿದ್ವಿ ಸರ್. ಮತ್ ನಾನು ರಿಪೀಟ್ ಆಗಿ ಏನಪ್ಪಾ ಇವ್ರು ಸೋರ್ ಕರೆಕ್ಟ್ ಹೇಳಿದ್ರಲ್ಲ ಅಂತ ಅನ್ಸ್ತಾರ. ನಾನು ಅವಾಗಿಂದ ನಿಮ್ಗೆ ಎಲ್ಲಾ ಪ್ರತಿಯೊಂದು ಎಪಿಸೋಡ್ ಕೇಳಕತ್ತೇನೆ ನಾನು ಅವಾಗ ಹೊಲದಲ್ಲಿ. ಇರ್ಲಪ್ಪ, ನಮ್ಮಿಂದ ಅನ್ನೋದಕ್ಕಿಂತ ನಿಮ್ಮ ಅರಿವು, ನಿಮ್ಮ ಬುದ್ಧಿ, ನಿಮ್ಮ ಪ್ರಜ್ಞೆ ನಿಮ್ಮನ್ನ ಕಾಪಾಡಿದೆ. ಹೌದು, ಕೆಲವೊಮ್ಮೆ ನಿಮಗೆ ಹುಲಿ, ಚಿರತೆ ಎಲ್ಲ ನೋಡ್ಲಿಕ್ಕೆ ಚಂದ ಇರ್ಬೋದು, ಅದ್ರ ಹತ್ರ ಹೋಗ್ಬಾರ್ದಲ್ವೇ? ಹೌದು ಸರ್. ಕೆಲವೊಂದು ಹಾಗೆ ಒಳಗಡೆ ವ್ಯಾಘ್ರ ಇರ್ತವೆ, ಹೊರಗಡೆ ಸೌಂದರ್ಯವನ್ನು ತುಂಬಿಕೊಂಡಿರ್ತವೆ. ಪರವಾಗಿಲ್ಲ, 31 ವರ್ಷಕ್ಕೆ ಇಷ್ಟೆಲ್ಲ ನೋಡಿದ್ದೀರಿ. ಆದರೆ ಯಾವಾಗಲೂ ಸತ್ಯ, ನಾನು ಹೇಳಿದ್ರು ಹೇಳದೆ ಹೋದರೂ ನನ್ನ ಬದುಕಲ್ಲಿ ಯಾವ ಹೆಣ್ಣು ಬರ್ತಾಳೆ ಅವಳನ್ನು ಬಹಳ ರಾಣಿಯಂತೆ ಗೌರವದಿಂದ ನೋಡಿಕೊಳ್ಬೇಕು. ಆದರೆ ನಾನೊಂದು ಪ್ರೀತಿಯಿಂದ ಮಾಡಿದಾಗ, ನಾನೊಬ್ಬರನ್ನ ಇಷ್ಟಪಟ್ಟಾಗ, ನನ್ನ ಪಾಲಿಗೆ ಅದು ಬರೋವರೆಗೂ ಅಥವಾ ಒಂದು ರಾಜಮಾರ್ಗದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಎಲ್ಲರಿಗೂ ಗೊತ್ತಿದ್ದಂತೆ ಒಪ್ಪಿಗೆ ತಗೊಂಡು, ಇವತ್ತು ಎಲ್ಲ ಒಪ್ಪಿಗೆ ತಗೊಂಡು ಮಾಡಿದ್ದವೇ ನಿಲ್ತಾ ಇಲ್ವಲ್ಲಯ್ಯ? ಹೌದು ಸರ್, ಹೌದು ಸರ್. ಅಂಥದ್ರಲ್ಲಿ ನಮ್ಮ ಕನಸಿನ ಗೋಪುರಗಳು ನಮಗೆ ನಾವೇ, ನಮ್ಮಷ್ಟಕ್ಕೆ ನಾವೇ ಕನಸು ಕಟ್ಕೊಳ್ಳೋದು, ರಾತ್ರಿಯೆಲ್ಲ ಮೆಸೇಜು, ಚಾಟು, ಅದು ಇದು ಏನೇನೋ ಮಾತಾಡ್ಕೊಳ್ಳೋದು, ಅದು ಹಾಗೆ ಮನಸ್ಸಿನ ಗುಣವೇ ಹಾಗೆ. ನೀವು ಅದೇನು ಹೇಳುತ್ತೋ ಆ ಪ್ರಕಾರವಾಗಿ ಬುದ್ಧಿ ಬಳಸದೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಹೋಗ್ತಾ ಇದ್ರೆ ಅದು ಆ ಕಡೆ ಇರೋ ಗುಂಡಿ ಬಿದ್ದು ಬದುಕು ಮುಕ್ತಾಯ ಆಗಿಬಿಡುತ್ತೆ. ಆದರೆ ಇವತ್ತು ನೋಡಿ, ನಿಮಗೆ ಅದು ಇನ್ನೊಂದ್ಸಲಿ ಹೋದ್ರಿ ಮತ್ತೆ ಅದು ಸುಂದರತೆಯನ್ನು ತುಂಬಿಕೊಂಡಿರೋ ವ್ಯಾಘ್ರ ಬುದ್ಧಿ ಅಂತ ಗೊತ್ತಾದಾಗ, ಬಟ್ ಕೆಲವೊಮ್ಮೆ ಪುಣ್ಯ ಬಿಡಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಹೆಂಗೋ ಬಚಾವಾಗ್ತೀರ. ಇನ್ನು ಕೆಲವೊಮ್ಮೆ ಅದು ಅವಕಾಶವೇ ಕೊಡಲ್ಲ. ಹೌದು ಸರ್, ಹೌದು. ಜಸ್ಟ್ ಮಿಸ್ ಆಗಿರ್ತೀವಿ. ಹಾಗಾಗಿ ಬಹುಶಃ ಇನ್ನೊಮ್ಮೆ ಹೋದರೂ ಕೂಡ ನಿಮಗೆ ಮತ್ತೆ ಬರಲಿಕ್ಕೆ ಆಗದಂತಹ ಚಕ್ರವ್ಯೂಹದೊಳಗಡೆ ಸಿಗಾಕೊಂಡ್ಬಿಡ್ತೀರಾ. ಕರೆಕ್ಟ್ ಸರ್, ಕರೆಕ್ಟ್. ಬೇಡ, ಅದೆಲ್ಲವನ್ನು ಮೀರಿ ಬಂದಿದ್ದೀರಿ, ಬಹಳ ಖುಷಿ ಆಯ್ತು. ಇವತ್ತು ಇಲ್ಲ ಸರ್, ಎಲ್ಲ ಬಿಟ್ಟಿದ್ದೀನಿ ಸರ್ ಆಲ್ರೆಡಿ. ನಮ್ದೆಲ್ಲ ಮದುವೆ ಆಗಿದೆ. ಸುಮ್ನೆ ನಮ್ ಹೆಂಡ್ರ ಆಯ್ತು, ನಮ್ಮ ಮಕ್ಕಳಾಯ್ತು, ನಮ್ಮ ತಂದೆ ತಾಯಿ ಆಯ್ತು, ನಮ್ಮ ಹೊಲ ಆಯ್ತು, ಅದೇ ಬಿಟ್ಟು ಬೇರೆ ಯಾವುದು ನನಗೆ ಜಗತ್ತಿಲ್ಲ ಸರ್. ಮಾಡಿ ಸರ್, ಸನ್ಯಾಸಿ ಥರ ಬದುಕಿ ಸರ್. ಕೆಲಸ ಆಯಿತು, ಮನೆ ಆಯಿತು, ಹೆಂಡತಿ ಮಕ್ಕಳಾಯಿತು, ಅಥವಾ ತಂದೆ ತಾಯಿ ಆಯಿತು, ನಿಮ್ದೊಂದು ಊರು, ನಿಮ್ದೊಂದು ಪುಟ್ಟ ಕುಟುಂಬ ಆಯಿತು. ಯಾಕಂದರೆ ಹೆಚ್ಚು 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 ನೀವು ಬೆರೀತಾ ಹೋದಷ್ಟು ನೀವು ನಿಮ್ಮ ಮೇಲಿನ ಹತೋಟಿಯನ್ನು ಕಳ್ಕೊಳ್ತಾ ಹೋಗ್ತೀರಾ. ಹೌದು ಸರ್, ಹೌದು. ನೀವು ಎಂಥ ದೊಡ್ಡ ಸ್ಟಾರ್ನೇ ನೋಡಿ, ಬರ್ತ್ಡೇಗೂ ಅಭಿಮಾನಿಗಳಿಗೆ ಸಿಗಲ್ಲ ಅವನು. ಹೌದು ಸರ್.
ಅವನ ಬಾಡಿಗೆ ಅವ್ನು ಕೆಲಸ ಮಾಡ್ಕೊಂಡಿರೋದಕ್ಕೆ ಅವನ ಮೇಲೆ ಹೋಗ್ತಿರ್ತಾನೆ. ಅದಕ್ಕೆ ನಮಗೆ ಸೆಲೆಬ್ರಿಟಿ ಅಂತಾರೆ ಸರ್. ಆ ಅದಕ್ಕೆ ಅವ್ರಿಗೆ ಸೆಲೆಬ್ರಿಟಿಗಳು ಅಂತಾರೆ ಸರ್ ಅವ್ರಿಗೆ. ಹೌದೌದು. ಅದಕ್ಕೆ ಈಗ ನಾವು ಹೇಳೋದು ಅಷ್ಟೇನಪ್ಪ. ಈಗ ಅವತ್ತು ಋಷಿ ಮುನಿಗಳು ಹೇಗಿದ್ರು ಈಗ ಹಂಗೆ ಬದುಕಿದ್ರೇನೆ ಬೆಳಿಲಿಕ್ಕೆ ಸಾಧ್ಯ. ಈಗ ಒಬ್ಬ ರಾಜಕಾರಣಿ ಬೆಳಗ್ಗೆ ಎದ್ರೆ ಸಿಗಬೇಕು, ಅದು ಅವನ ಕರ್ತವ್ಯ, ಇಲ್ಲಾಂದ್ರೆ ಅವನು ಸಿಗ್ತಿರ್ಲಿಲ್ಲ. ಹೌದು. ಅದರಲ್ಲೂ ಸೆಲೆಬ್ರಿಟಿಗಳು ಅಥವಾ ಕೆಲವು ಗೆದ್ದವರನ್ನು ನೋಡಿ ನೀವು ಅವ್ರನ್ನೆಲ್ಲೋ ಟಿ ವಿಲೋ ಪೇಪರಲ್ಲೋ ಅಥವಾ ಯಾವುದೋ ದೊಡ್ಡ ಸಮಾರಂಭದಲ್ಲೋ ಬಿಟ್ಟರೆ ಅವ್ರಿಗೆ ಸಿಗ್ತಾರೆ ಅಲ್ಲಲ್ಲಿ ಇಲ್ಲ. ಸಿಗಲ್ಲ ಸರ್. ಅಂದರೆ ನಾವಾಯಿತು ನಮ್ಮ ಕೆಲಸ ಆಯಿತು ಹಾಗೆ ಧ್ಯಾನ ಮಾಡ್ತಿದ್ದೀವಿ ಅನ್ನೋ ಥರನೇ ನಮ್ಮ ಕೆಲಸ. ನಾವು ಅದು ಕುರಿತು ಏನು ಓದಬೇಕು, ಅದನ್ನ ಕುರಿತು ಏನು ತಿಳ್ಕೊಳ್ಬೇಕು, ಅದು ಕುರಿತು ಏನು ಅಧ್ಯಯನ ಮಾಡಬೇಕು, ಅಥವಾ ಒಂದು ಕೃಷಿ ಕುರಿತು, ಒಂದು ಸಿನಿಮಾ ಕುರಿತು, ಒಂದು ಗೀತೆ, ಒಂದು ಸಂಗೀತ ಕುರಿತು, ಡ್ಯಾನ್ಸ್ ಕುರಿತು, ಅವನು ಯಾವುದೇ ಕ್ಷೇತ್ರದಲ್ಲಿರಲಿ ಅದಕ್ಕಷ್ಟೇ ಗಮನ ಕೊಡ್ತಾ ಹೋದರೆ ಅವನು ಗೊತ್ತಿಲ್ದಂಗೆ ಅವ್ನು ದೊಡ್ಡ ಮನುಷ್ಯ ಆಗಿ ಬೆಳೆದಿರ್ತಾನೆ. ಆದರೆ ಯುವಕರು ನಮ್ಮಲ್ಲಿ ಹಾಗಲ್ಲ. ಆ ಸೆಲೆಬ್ರಿಟಿಗಳು ಆಯಿತು ಅವರು ಉದ್ಧಾರದ ಮಾರ್ಗ ಹಿಡಿದಿದ್ದಾರೆ, ಅವ್ರನ್ನ ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಆದರೆ ನಾವು ಬುದ್ಧಿ ಕಲಿಯೋದು ಯಾವಾಗ? ಹೌದು ಈಗ ಸರ್. ನೀವಾದರೂ ಅಷ್ಟೇ. ಆಯಿತು ನೀವು ಸೆಲೆಬ್ರಿಟಿ ಅಲ್ಲದೇ ಇರ್ಬೋದು, ಆದರೆ ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮದೊಂದು ಹೊಲ, ಅದಕ್ಕೆ ನೀರು ಹಾರಿಸ್ಬೇಕು, ಅಡಿಗೆ ಗಿಡ ಕಟ್ಟಬೇಕು, ಇನ್ನೇನೋ ಬೆಳಿಬೇಕು, ಇನ್ನೇನೋ ಮಾಡಬೇಕು, ಮಾರ್ಕೆಟ್ ಹೇಗೆ ನಡೀತಾ ಇದೆ, ರೇಟ್ ಹೆಂಗಿದೆ, ಅಲ್ಲಿ ಚೆನ್ನಾಗಿ ಬೆಳೆದಿರೋರ ಹತ್ರ ಹೋಗಿ ಇದು ಹೆಂಗೆ ಬೆಳೆದ್ರಿ, ಇದೇನು ಅಂದರೆ ಅದರಲ್ಲೇ ತಿಳ್ಕೊಳ್ಳಿಕ್ಕೆ ಈ ಜನ್ಮಪೂರ್ತಿ ಆದರೂ ಸಹಾಯ, ಜನ್ಮಪೂರ್ತಿ ತಿಳ್ಕೊಂಡ್ರು ಮುಗಿದೇ ಇರುವಷ್ಟು ನಿಮ್ಮ ಕ್ಷೇತ್ರದಲ್ಲಿ ಇರಬೇಕಾದ್ರೆ ಊರಿನ ಉಸಾಬರಿ ಹಾಕಬೇಕು. ಹೌದು ಸರ್. ಹಂಗೂ ಆರಾಮ್ ನೋಡ್ಬೇಕಂದ್ರೆ ಇಂಥದ್ದೇನೋ ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳು, ಅಧ್ಯಾತ್ಮ ವಿಚಾರಗಳು, ಮನಸ್ಸಿಗೆ ನೆಮ್ಮದಿ ನೀಡೋ ಕೆಲವು ಸಂಗತಿಗಳು ನೋಡಿದ್ರೆ ಅಥವಾ ಇದರಲ್ಲಿದ್ದರೆ ನಿಮ್ಮ ಬದುಕು ಇನ್ನೂ ಉದ್ಧಾರವಾಗುತ್ತೆ. ಅದು ಬಿಟ್ಟು ಫೋನಲ್ಲಿ ಏನೋ ಸ್ಕ್ರೋಲ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅದು ಅಂಥವನೋ ನೋಡಿಕೊಂಡು ಟ್ರೆಂಡ್ ಹಿಂದೆ ಹೋದರೆ ಅದು ಯಾರಾದರೂ ಅಷ್ಟೇ. ಇವತ್ತು ನೋಡಿ ಸೋಷಿಯಲ್ ಮೀಡಿಯಾ ಕಸದ ತಿಪ್ಪೆ ಆಗ್ಬಿಟ್ಟಿದೆ. ಹೌದು ಸರ್. ಹಾಂ, ಹೌದ್ರಿ. ಏನು ಮಾಡ್ತೀರಿ, ಹಂಗಾಗಿದೆ ಕತೆ. ನಮ್ಮ ಏನು ಅಂಗನವಾಡಿ LKG ಹುಡುಗರು ಕೂಡ ಫೋನ್ ಲಾಕ್ ತೆಗೆದು ಅವ್ರಿಗೆ ಬೇಕಾದ ಯಾವುದೋ ವಿಡಿಯೋ ನೋಡ್ಕೊಂಡು ಕೂತ್ಕೊಳ್ಳೋಷ್ಟು ಅದು ಆಯಿತು. ಟೆಕ್ನಾಲಜಿ ಬೆಳೆದಿದೆ ಅಂದ್ಕೊಳ್ಳೋಣ, ಬಟ್ ಏನು ನೋಡ್ತಾವ್ರೆ ಅನ್ನೋದು ಬಹಳ ಮುಖ್ಯ ಅಲ್ಲ. ಹಾಗೆ ಕಾಲ ಬಂದಿದೆ, ಬರ್ತಾ ಒಳ್ಳೆ ಕಾಲ ಬರೋವರೆಗೂ ಇದೆಲ್ಲ ಇದ್ದಿದ್ದೆ. ಆದರೆ ನೀವು ನೋಡಿ ಎಷ್ಟು ಅದ್ಭುತವಾಗಿ ಬದಲಾವಣೆ ತಂದುಕೊಂಡಿದ್ದೀರಿ. ಖಂಡಿತ ಈ ಬದಲಾವಣೆ ಸರ್ ನಿಮ್ಮ ಅದಕ್ಕೆಲ್ಲ ಕಾರಣ ನೀವೇ ಸರ್. ಅದಕ್ಕೆಲ್ಲ ನಾವು ಬದಲಾವಣೆ ಆಗ್ಬೇಕಾದ್ರ ಕಾರಣ ನೀವೇ. ಬಟ್ ನಾವು ಮಾಡಿದ್ದು ಬಾಳ ಇದು. ಬಟ್ ಅದನ್ನ ನಾವು ಯಾವ ತರ ಹೊರಗೆ ಬರಬೇಕು, ಯಾವ ತರ ನಾ ಅದರಿಂದ ದೂರ ಆಗ್ಬೇಕು ಅಂತ ಬಹಳ ಕಷ್ಟಪಡಿ ಸರ್ ನಾನು. ಬಟ್ ನಿಮ್ ಕಾಲ್ ಮಾಡ್ಬಿಟ್ಟು ಹಿಂದಾಗರ್ಸಿ ನಾನು ಏನು ಯಾವ ತರ ಪರಿವರ್ತನೆ ಆದ್ರೆ ನನಗೆ ಗೊತ್ತು ಸರ್ ಅದು. ಭಾಳ ಸಂತೋಷ ನಿಮ್ಮಿಂದ ಆ ಮಾತು ಕೇಳಿದಾಗ. ಹೌದಪ್ಪ, ಭಾಳ ಸಾರ್ಥಕವಾಯಿತು ಅನಿಸುತ್ತೆ. ದೇವರು ನಿಮ್ಮನ್ನು ಇದೇ ರೀತಿಯ ಏಕಾಗ್ರತೆ ಹಾಗೂ ಇಷ್ಟು ಒಳ್ಳೆ ಬುದ್ಧಿಯನ್ನು ಸದಾ ಭಗವಂತ ನಿಂತು ಹೇಗೆ ಯುದ್ಧ ಭೂಮಿಯಲ್ಲಿ ಅರ್ಜುನನ ರಥವನ್ನು ಕೃಷ್ಣ ಮುನ್ನಡೆಸಿದನು, ಹಾಗೆ ನಮ್ಮ ಬದುಕಿನ ರಥವನ್ನು ಒಬ್ಬ ಗುರುವಿಗೋ ಅಥವಾ ಯಾವ ಗುರು ಸಿಗದೆ ಹೋದರೂ ನೀವೇ ಬುದ್ಧಿಯೇ ಕೃಷ್ಣ, ಅವನ ಆ ಬುದ್ಧಿಯನ್ನು ಚೆನ್ನಾಗಿ ವೃದ್ಧಿ ಮಾಡಿಕೊಳ್ಬೇಕು. ಒಳ್ಳೊಳ್ಳೆ ವಿಚಾರಗಳನ್ನ ಕೇಳ್ತಾ ಈ ದಾರಿಲಿ ಹೋದವ್ರು ಏನೇನಾಗ್ಯಾರ, ಇವತ್ತ ಹಿಂಗೆ ಹೋದವ್ರು ಏನೇನಾಗ್ಯಾರೆ, ನಾವು ಸಮಾಜದ ಸುತ್ತಮುತ್ತ ನಡೀತಿರೋದನ್ನು ತಿಳ್ಕೊಳ್ಬೇಕು. ಹೌದು, ಜೊತೆಗೆ ಸುಮ್ಮನೆ ತಿಳ್ಕೊಳ್ಳೋದಲ್ಲ, ನಮ್ಮ ಬದುಕಲ್ಲಿ ಮುಂದಂತಹ ಸ್ಥಿತಿಗಳು ಬಂದಾಗ ನಾವು ಹೇಗೆ ನಿರ್ಧಾರ ಮಾಡಬೇಕು ಅನ್ನೋದಕ್ಕೆ ಅವೆಲ್ಲ ಒಂದು ಕೈಪಿಡಿ ಮಾರ್ಗಸೂಚಿಗಳು. ಹಾಗಾಗಿ ನೀವು ತುಂಬ ಚೆನ್ನಾಗಿ ಇವತ್ತು ನಿಮ್ಮದೊಂದು ಪುಟ್ಟ ಬದುಕನ್ನು ಸಂಭ್ರಮಿಸ್ತಾ ಇದ್ದೀರಿ, ಬದುಕ್ತಾ ಇದ್ದೀರಿ, ಖುಷಿ ಇದೆ. ಇನ್ಯಾರೋ ಹೆಂಗೆಂಗೋ ಮೆರಿತಾ ಇರ್ಬೋದು, ನೋಡ್ಬೇಡಿ, ಆ ಕಡೆ ಈ ಕಡೆ ನೋಡ್ಲೇಬೇಡಿ. ಇಲ್ಲ ಸರ್, ನೋಡಲ್ಲ ಸರ್. ಯಾರು ನೋಡಲ್ಲ. ನಾವಾಯ್ತು ನನ್ನ ಮಕ್ಕಳನ್ನ ನಮ್ದು ಹೆಂಡತಿ ಆಯ್ತು ಅಷ್ಟೇ, ಮತ್ತೆ ಯಾವ ವಿಚಾರ ಇಲ್ಲ ಸರ್ ನನಗೆ. ಸೂಪರ್. ಈ ಹೊಲದಲ್ಲಿ ಸರ್ ಒಂದ್ 5-6 ಎಕರೆ ಉಳ್ಳಾಗಡ್ಡಿ ಸರ್, ಈರುಳ್ಳಿ ಬೆಳೆದಿನಿ ಸರ್. ಈಗ ಇನ್ನೊಂದು ಮಂತ್ ಅಲ್ಲಿ 2 ಎಕರೆ ಈರುಳ್ಳಿ ಬರ್ತದೆ ಸರ್. ಅದು ಮತ್ತ ಅದಾದ್ಮೇಲೆ ಮತ್ತೆ 3-4 ಎಕರೆ ಇದೆ ಸರ್ ಹಿಂದ್ಗಡೆ. ನಮ್ ಹಂಗೆ ಹಂತವಾಗಿ ಬರ್ತದೆ ಸರ್ ಉಳ್ಳಾಗಡ್ಡಿ, ಈರುಳ್ಳಿ. ಓಕೆ, ಅಂದ್ರೆ ತಂದೆ ತಾಯಿನೂ ಹೊಲದಲ್ಲಿ ಕೆಲಸ ಮಾಡ್ತಾರೆ? ಹಾ ಸರ್, ತಂದೆ ತಾಯಿ ಅವ್ರದ್ದು ಕೆಲಸ ಮಾಡ್ತಾರೆ ಸರ್. ನಾನು ಒಬ್ಬನೇ ಮಗ ಇರೋದು, ಮತ್ತು ನಾವು ತಂದೆ ತಾಯಿಗೆ ಆಸರಾಗಿ. ನಿಮ್ ಶ್ರೀಮತಿಯವರು ಕೆಲಸ ಮಾಡ್ತಾರೆ? ಹಾ, ನಮ್ ಶ್ರೀಮತಿಯವ್ರು ಕೆಲಸ ಮಾಡ್ತಾರೆ ಸರ್ ಹೊಲದಲ್ಲಿ. ಸೂಪರ್. ಏನ್ ಆರಾಮಿದೆ ಸರ್ ಜೀವನ, ಏನ್ ಪರವಾಗಿಲ್ಲ. ಬಟ್ ಹಿಂದಿನ ನೆನ್ಸ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ತೈತಿ. ಆದ್ಮೇಲೆ ನೆನಪು ಮಾಡ್ಕೊಳ್ಳೋದಿಲ್ಲ ನಾನು ಈಗ. ಬೇಡ, ನೆನಪು ಆಗುತ್ತದ, ಆಗಬಾರ್ದು ಅಂತ ಇಲ್ಲ. ಅದು ಹೇಳಿದ್ನಲ್ಲ, ಎಲ್ಲೋ ಒಂದು ಕಡೆ ಬಿದ್ದು ಮೆಮೊರಿ ಲಾಸ್ ಆಗದ ಹೊರತು ಮನುಷ್ಯನಿಗೆಲ್ಲವೂ
ಏನೋ ಒಂದು ಮಿನಿಮಮ್ ಒಂದು 12 ಶುರುವಾದರೆ 12ನೇ ವಯಸ್ಸಿಂದ ಶುರುವಾದರೆ ಸಾಯೋವರೆಗೂ ಎಲ್ಲ ನೆನಪಿರುತ್ತೆ. ಹೌದು ಸರ್. ಹಾಗಾಗಿ ಹಿಂದೆ ಏನು ನಡೀತಲ್ಲ ಅದು ನಾಳೆ ನಿಮ್ಮ ಮಕ್ಕಳಿಗೆ ಇನ್ನೇನೋ ಒಂದು ಬುದ್ಧಿವಾದ ಹೇಳಲಿಕ್ಕೆ ಇವೆಲ್ಲ ನಿಮಗೆ ನಡೆದಿರಬೇಕಿತ್ತೋ ಏನೋ ನಡೆದಿದ್ದಾವೆ. ನಾಳೆ ಅವು ನಿಮ್ಮ ಕಿರಿಯರಿಗೆ ಹೇಳ್ಬೇಕಾದ್ರೆ ಉಪಯೋಗ ಬರ್ತವೆ. ಸರ್ ನಾಳೆ ನನ್ನ ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ನಿಮ್ಮ ಮಾರ್ಗದರ್ಶನದಲ್ಲಿ ಬೆಳೆಸ್ತೀನಿ ಸರ್. ಯಾಕಂದ್ರೆ ನಿಮ್ಗೆಲ್ಲ ಆಲ್ರೆಡಿ ವಿಡಿಯೋಗಳನ್ನೆಲ್ಲ ನಾ ಯಾವ್ಯಾವ ನನ್ನ ಮಕ್ಕಳಿಗೆ ತೋರಿಸ್ಬೇಕಂತ ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಸರ್ ಇವಾಗ. ಯಾಕಂದ್ರೆ ನನ್ನ ಮಕ್ಕಳು ಉನ್ನತ ಉದ್ಯೋಗ ಕಲಿಸ್ಬೇಕು ಆಸೆ ಬಳ ಸರ್ ನಂದು ಆಲ್ರೆಡಿ. ಒಬ್ಬರನ್ನ MBBS ಮಾಡಿಸ್ಬೇಕು, ಒಬ್ಬರು UPS ಓದಿಸ್ಬೇಕು, ಒಬ್ಬರನ್ನ KS ಓದಿಸ್ಬೇಕು ಅನ್ನೋದು ಆಸೆ ಬಳ ಸರ್ ನಿಮ್ದು. ಯಾಕಂದ್ರೆ ನನ್ನ ಕೈಲಿ ಆಗ್ಲಿಲ್ಲ ಸರ್ ಅದು UPSC ಸಾರಿ KS ಮಾಡೋದು ಆಗ್ಲಿಲ್ಲ ನನ್ನ ಕಡೆ. ನನ್ನ ಮಕ್ಕಳ ಕೈಲಿಂದ ಆದ್ರೂ ನಾನು ನೋಡ್ಬೇಕಂತ ಆಸೆ ನನಗೆ. ಸೂಪರ್ ಸೂಪರ್. ಖಂಡಿತ ಇಂಥ ದೊಡ್ಡ ಆಸೆಗಳನ್ನು ಇಟ್ಕೊಳ್ಬೇಕು. ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದೀರಾ, ದುಡಿಮೆ ಇದೆ, ದೇವರು ಕೈ ಬಿಟ್ಟಿಲ್ಲ. ಮಕ್ಕಳಿಂದ ಇಂತಹ ಅಧಿಕಾರಿಗಳಾಗಿ ಅಥವಾ ಇನ್ನೇನೋ ಆಗಿ ಮಕ್ಕಳನ್ನು ದೊಡ್ಡ ಮಟ್ಟದಲ್ಲಿ ನೋಡಬೇಕು. ಜೊತೆಗೆ ಈ ಕಡೆ ಸಂಸ್ಕಾರವನ್ನು ಕೊಡ್ತಾ ಅವರಿಗೆ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು. ಜೊತೆಗೆ ಅವರಿಗೆ ದೊಡ್ಡ ಕನಸುಗಳನ್ನು ಚಿಕ್ಕಂದಿನಿಂದಲೇ ಹೇರಬಾರ್ದು, ಬಿತ್ತಬೇಕು. ಆಲ್ರೆಡಿ ಸರ್ ನಮ್ ದೊಡ್ಡ ಮಗು ಸರ್ ಈಗ ಆಲ್ರೆಡಿ ನಾ ಏನ್ ಆಗ್ತೀನಪ್ಪ ಅಂತಂದ್ರೆ ಅದಕ್ಕೆ ಡಾಕ್ಟರ್ ಆಗ್ತಂತ ಸರ್ ಆಲ್ರೆಡಿ. ಅದಕ್ಕೆ ಅದೇ ನೀವು ಡಾಕ್ಟರ್ ಏನ್ ಮಾಡ್ತೀಪ ಅಂತಂದ್ರೆ ನಾನು ಇಂಜೆಕ್ಷನ್ ಮಾಡ್ತೀನಿ, ಸಲೈನ್ ಹಚ್ತೀನಿ, ಮತ್ತೆ ಮಾತ್ರೆ ಕೊಡ್ತೀನಿ ಹಿಂಗೆಲ್ಲ ಹೇಳ್ತಾರೆ ಸರ್. ಸೂಪರ್ ಸೂಪರ್. ಈಗ ಅದಕ್ಕೆ ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಇಟ್ಕೊಂಡು 10th ಮಟ್ಟ ಅಂತಿ ಅವ್ರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹಾಕ್ಬೇಕಂತ ಆಸೆ ಸರ್. ಯಾಕಂದ್ರೆ ನಾಳೆ ಅವರು MBBS ಮಾಡಿದ್ರ ಮತ್ತ ಅವ್ರಿಗೆ ನಾಳೆ ಇಂಗ್ಲಿಷ್ ಫಸ್ಟ್ ಆಗ್ಬಾರ್ದಲ್ಲ ಸರ್. ಅದಕ್ಕೆ ಈಗ 1 to 10th ತನಕ ಇಂಗ್ಲಿಷ್ ಮೀಡಿಯಂ ಇಂದ ಹಾಕಿ ಮುಂದೆ ಆಮೇಲೆ ಸೈನ್ಸ್ ಮಾಡಿಬಿಟ್ಟು ಆಮೇಲೆ ಅವ್ರು MBBS CET ಒಳಗೆ ಹೆಂಗ್ ಮಾಡ್ತಾರೆ ಏನೋ ಮತ್ತದು ಡಿಪೆಂಡ್ ಆಗ ಸರ್ ಅದು. ಆಯ್ತು, ಮುಂದೆ ಇನ್ನು ಬಹಳ ಸಮಯ ಇದೆ. ಈಗ ನೀವು ಆ ಕನಸುಗಳನ್ನು ಕಾಣೋದು, ಮಕ್ಕಳಿಂದ ಅದನ್ನು ನಿರೀಕ್ಷೆ ಮಾಡೋದು, ಅಂತಹ ವ್ಯಕ್ತಿತ್ವಗಳನ್ನು ಅವರಿಗೆ ನೀವು ಕೊಡಬೇಕು. ಮನೆಯ ವಾತಾವರಣ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಜೊತೆಗೆ ಏನ್ ಸರ್ ನಾ ಎಲ್ಲ ದುಡ್ಡೆಲ್ಲ ನನ್ನ ಮಕ್ಕಳಿಗೆ ದುಡ್ಡು ಸರ್. ಯಾಕಂದ್ರೆ ನನ್ನ ಕೈಲಿ ಅಂತೂ ನಾನು KS ಲೆವೆಲ್ ತಗ ಸ್ಟಡಿ ಮಾಡ್ದ ಸರ್ ನಾನು. ಆದ್ರು ಬಟ್ ನಾನು KS ಒಂದ್ಸರಿ ಅಟೆಂಪ್ಟ್ ಮಾಡಿದ್ನಿ. ನಾ ಸುಮ್ನೆ ಮತ್ ಕೆಲಸ ಆಗ್ಲಿಲ್ಲ. ನಾನು ಈ ಕಡೆ ಜವಾಬ್ದಾರಿ ಜಾಸ್ತಿ ಆಗ್ಬಿಡ್ತು ಮನೆಯದ. ಮತ್ತೆ ಅಪ್ಪ ಅವ್ರಿಗೆ ಅವ್ರಿಗೆ ದುಡಿಯೋ ಸ್ವಲ್ಪ ಕಷ್ಟ ಆಗತ್ತು. ಹಿಂಗಾಗಿ ನಾನು ಎಜುಕೇಶನ್ ಅಲ್ಲಿಗೆ ಸ್ಟಾಪ್ ಮಾಡಿ ಸರ್. ಡಿಗ್ರಿ ಎಂಡ್ ಮಾಡಿ ಸರ್ ಲಾಸ್ಟ್ ನಂದು. ಆದ್ರೆ ಮಕ್ಕಳಿಂದ ಈಡೇರಿಸ್ಕೊಳ್ಬೇಕು ಅಂತ. ಮಕ್ಕಳಿಂದ ನಾನು ಏನು ಕನಸು ಕಂಡಿದ್ದೀನಲ್ಲ ಅದು ನಾನು ಮಕ್ಕಳಿಂದ ನೋಡ್ಬೇಕು ಅನ್ನೋ ಆಸೆ ಜಾಸ್ತಿ ಈಗ. ಆಗ್ಲಿ ಸರ್, ಖಂಡಿತ ಆಗುತ್ತೆ. ನಿಮ್ಮ ಈ ಬದುಕಿನ ಗುರಿ ಅದ್ಭುತ. ನಾವು ಇಂತಹ ಒಂದು ಗುರಿ ಇಟ್ಕೊಳ್ಳೋದು, ಮನೆಯನ್ನು ಅದಕ್ಕೆ ತಕ್ಕಂತೆ ಒಂದೊಳ್ಳೆ ವಾತಾವರಣದಲ್ಲಿ ಮಕ್ಕಳ ಜೊತೆ ಫ್ರೆಂಡ್ಸ್ ರೀತಿಯಲ್ಲಿ ಅವರಿಗೆ ಬೇಕು ಬೇಡಗಳನ್ನು ಪೂರೈಸ್ತಾ ಅಥವಾ ಅವ್ರಿಗೆ ಒಳ್ಳೆಯದೇ ಹೇಳ್ತಾ ಯಾವುದನ್ನು ಹೇರಬೇಡಿ, ಆದರೆ ಅವರಲ್ಲಿ ಬಿತ್ತನೆ ಮಾಡಿ. ನೀವೊಂದು ಬೀಜವನ್ನು ಹಾಗೆ ಬಿತ್ತನೆ ಮಾಡುವುದು ಬೇರೆ, ಅದನ್ನು ತುಂಬ ರಫ್ ಆಗಿ ಗುಂಡಿ ತೆಗೆದು ಒಂದು 10-20 ಅಡಿ ಗುಂಡಿ ತೆಗೆದುಬಿಟ್ಟು ನೀವು ಬಿತ್ತನೆ ಮಾಡಿದ್ರೆ ಅದು ಹೆಂಗೆ ಬರುತ್ತೆ ಮ್ಯಾಕೆ? ಬರಲ್ಲ ಸರ್, ಬರಲ್ಲ. ಬಿತ್ತನೆ ಮಣ್ಣಿನಿಂದ ಇಷ್ಟೇ ಸ್ವಲ್ಪ, ಬಹುಶಃ ಮಣ್ಣಿನ ಮೇಲೆ ಕೂತಿರುತ್ತೆ ಅಥವಾ ಮಣ್ಣು ಒಳಗಡೆ ಒಂಚೂರು ಯಾವುದೇ ಆಗಿರ್ಬೋದು. ಬಿತ್ತನೆ ಅಷ್ಟು ಆರಾಮಾಗಿ ಆಗಬೇಕು. ಕೆಲವೊಮ್ಮೆ ಎತ್ತವರು ಮಕ್ಕಳ ಮೇಲೆ ಬಿತ್ತನೆ ಮಾಡೋದು ಹೊರತು ಬಿತ್ತನೆ ಮಾಡೋದ್ರ ಬದಲು ಈ ಹೂಣಕ್ಕೆ ಹೋಗ್ತಾರೆ, ಹೇರಕ್ಕೆ ಹೋಗ್ತಾರೆ. ಆಗ ಏನಾಗ್ಬಿಡುತ್ತೆ, ಮಿನಿಮಮ್ ಮಕ್ಕಳು ಕೂಡ ಕೈಗೆ ಬರಲ್ಲ ಅವ್ರಿಗೆ. ಈಗ ಸಾಧನೆ ಮಾಡೋದು ಬಿಟ್ಬಿಡಿ, ಮಕ್ಕಳು ಕೂಡ ಕೈಗೆ ಬರಲ್ಲ. ನಾನು ಹೇಳೋದು ಕನಸನ್ನು ಪೋಣಿಸಿ, ಕನಸನ್ನು ಕಾಣಿ, ಅವ್ರಿಗೆ ಒಂದು ಗುರಿ ಕೊಡಿ, ಹೌದು. ಆದರೆ ಅವ್ರು ಏನು ಕೊಟ್ಟು ಬಂದವರೇ ಅಂತ ನಿಮಗೆ ಕಾಲಕ್ರಮೇಣ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಏನೋ ಹಾಗೆ ಅವರ ಆಸಕ್ತಿಗಳೇನು ಅನ್ನೋದನ್ನು ಮೊದಲು ಕಂಡುಕೊಳ್ಳಿ. ಹೌದು ಸರ್, ಹೌದು ಸರ್. ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಐತಿ ಅನ್ನೋದು ಗೊತ್ತಾಗಲ್ಲ ಸರ್ ನಮಗೂ. ಈಗಲೇ ಈಗ ನಾನು ಈಗ MBBS ಮಾಡಿಸ್ಬೇಕು ನನ್ನ ಆಸೆ ಐತಿ. ಬಟ್ ಅವ್ರಿಗೆ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಕೊಂಡು ಆಸೆ ಐತಿ ಅಂದ್ರೆ ಅದು ತಪ್ಪಾಗ್ಬಿಡ್ತಾರೆ. ಈಗ ನಾನು ಹೇಳೋದು ಇಂಥದ್ದೇ ಅಂತ ಈಗ ಸುಮ್ಮನೆ ನೀವು ಅಂದುಕೊಂಡಿರಿ. ಬೆಳೀತಾ 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 ಅವರ ಅಂದರೆ ಸಂಸ್ಕಾರಕ್ಕೇನು ಕೊರತೆ ಇಲ್ಲ, ಶಿಸ್ತು ರೀತಿ ನೀತಿಗೇನು ಕೊರತೆ ಇಲ್ಲ. ಅವರು ಏನಾದರೂ ಒಂದು ಆಗೋದಿದೆ ಅಥವಾ ಏನೋ ಒಂದು ಹಾಗೇ ಆಗ್ತಾರೆ, ಹೌದು. ಬಟ್ ಏನು ಅನ್ನೋದನ್ನು ಇನ್ನೊಂದು ಸ್ವಲ್ಪ ಸಮಯ ಹೋದ್ಮೇಲೆ ನಿರ್ಧರಿಸಬೇಕು. ಹೌದು ಸರ್. ಈಗ ಅದು ನಿಮ್ಮ ಕನಸಷ್ಟೇ. ಮುಂದೆ ಹೋಗ್ತಾ ಹೋಗ್ತಾ ಓಕೆ, ಅವರು ಗೊತ್ತಿಲ್ಲ ಯಾರೊಬ್ಬರು ಅದ್ಭುತ ಗಾಯಕರಾಗ್ಬೋದು, ಇನ್ಯಾರಿಗೂ ಸಂಗೀತದ ಆಸಕ್ತಿ, ಇನ್ಯಾರಿಗೂ ಇನ್ನೇನು ಆಸಕ್ತಿ.
ನೀವು ಈಗಲೇ ಕನಸು ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಹುಡುಗಿ ದುಃಖಕ್ಕೂ ಲವ್ ಸ್ಟೋರಿ ದುಃಖಕ್ಕೂ ಈ ದುಃಖಕ್ಕೂ ವ್ಯತ್ಯಾಸ ಏನಿರಲ್ಲ ಆಮೇಲೆ. ಹೌದು ಸರ್, ಹೌದು ಸರ್. ಅದು ಅದೇ ದುಃಖ ಆಗ್ಬಿಡುತ್ತೆ ಕತೆ. ಸ್ವಲ್ಪ ಮಕ್ಕಳನ್ನ ಆರಾಮಾಗಿ ಬಿಡಿ, ಅವ್ರ ನಗ್ನಗ್ತಾ ಆಟ ಆಡ್ಕೊಂಡು ಚೆನ್ನಾಗಿರ್ಲಿ. ಈಗ ಸರ್ 1 to 10th ವರೆಗೆ ಅವ್ರಿಗೆ ಈಗ ಏನೇ ಜವಾಬ್ದಾರಿ ಇದೆ ಜಾಸ್ತಿ ಜವಾಬ್ದಾರಿ ಹೇರಂಗ ಸರ್ ನಾನು. ಈಗ ಅವ್ರ 10th ಆದ್ಮ್ಯಾಗ ಹಿಂದಾಡಿ ಏನ್ ಸೈನ್ಸ್ ಮಾಡ್ತಾರೋ ಏನ್ ಈ ಕಡೆ ಕಾಮರ್ಸ್ ಮಾಡ್ತಾರೋ ಏನ್ ಮಾಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದು. ಅಷ್ಟೇ ಆಗ್ಲಿ. ನೀವು ತಿಳಿದವರಿದ್ದೀರಿ, ವಿದ್ಯಾವಂತರಿದ್ದೀರಿ, ಅದೆಲ್ಲವನ್ನ ಕಾಲಕ್ರಮೇಣ ನಿರ್ವಹಣೆ ಮಾಡ್ತೀರಿ. ಏನು ಅದ್ರ ಬಗ್ಗೆ ಆಲೋಚನೆ ಬೇಡ. ಮಕ್ಕಳಿಗೆ ಒಳ್ಳೇದಾಗಲಿ. ದೇವ್ರು ನಿಮಗೂ ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ಇಡೀ ಮನೆಯನ್ನು ಏನೇ ಕಷ್ಟಗಳು ಬರಲಿ ಅದನ್ನು ಸಮಾಧಾನ ಚಿತ್ತರಾಗಿ ನಿರ್ವಹಿಸುವಷ್ಟು ಶಕ್ತಿ ನಿಮಗಿದೆ. ಯಾವುದಕ್ಕೂ ಆತರ ಬೇಡ, ಅವರಿವರ ಜೊತೆ ಹೋಲಿಕೆ ಬೇಡ. ಭಗವಂತ ನಿಮ್ಮನ್ನು ಅಲ್ಲಿಂದ ಇಲ್ಲಿವರೆಗೂ ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ದಾನೆ, ಮುಂದೆಯೂ ಕರ್ಕೊಂಡು ಹೋಗ್ತಾನೆ. ನಂಬಿಕೆ ಇಟ್ಟು ಆ ಭೂಮಿತಾಯಿಯನ್ನು ನಂಬಿದ್ದೀರಿ, ಅದು ಯಾವತ್ತೂ ನಿಮಗೆ ಅನ್ಯಾಯ ಮಾಡಲ್ಲ. ಎಲ್ಲೂ ಸೋಂಬೇರಿಗಳಾಗಬೇಡಿ. ನಿಮ್ಮ ಜೀವನವನ್ನು ಇದೇ ಪ್ರಕಾರವಾಗಿ ಸಮಾಧಾನವಾಗಿ ಮುನ್ನಡೆಸಿ. ಜೀವನ ಚೆನ್ನಾಗಿರುತ್ತೆ. ದೇವರು ಒಳ್ಳೇದು ಮಾಡಲಿ. ಕಾರ್ಯಕ್ರಮ ಕೇಳ್ತಾ ಇರಿ. ಶುಭವಾಗಲಿ. ಅವಾಗವಾಗ ಕರೆ ಮಾಡ್ತಾ ಇರಿ. ಓಕೆ ಸರ್. ಊಟ ಆಗತ್ತೆ ಸರ್ ನಿಮ್ದು? ಓ ಆಯ್ತು. ನಿಮ್ದಾಯ್ತಾ? ನಮ್ದು ಆಗಿದೆ ಸರ್. ಅಮ್ಮ ಆರಾಮಿದಾರೆ ಸರ್? ಆರಾಮಿದ್ದಾರೆ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನೋಡಿ, ಈ ಹಿಂದೆ ಇವರು ಕರೆ ಮಾಡಿದ್ದಾರೆ. ಸ್ವಲ್ಪ ನನಗೆ ಮರ್ತಂಗಾಗಿದೆ. ಭಾಳ ಖುಷಿಯಾಯಿತು. ನಾನು ಈ ಹಿಂದೆ ಒಂದು ಪ್ರೀತಿ ವಿಚಾರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದೆ. ಬಟ್ ಈ ಕಾರ್ಯಕ್ರಮ ನೋಡಿ ತಿದ್ದುಕೊಂಡು ಈಗ ಸಂಪೂರ್ಣ ಬದಲಾಗಿದ್ದೀನಿ. ನನ್ನ ಜೀವನ ನನ್ನ ಹಿಡಿತಕ್ಕೆ ಸಿಕ್ಕಿದೆ ಅಂತ ಭಾಳ ಖುಷಿಯಾಗುತ್ತಲ್ಲ. ಗ್ರೇಟ್. ನೀವು ಒಳ್ಳೆಯದಾಗಲಿ, ಶುಭವಾಗಲಿ.